ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹನ್ವೆ ಮಸಾಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನು ಯಾವಾಗಲೂ ಅಂಗಡಿಗೆ ಹೋಗ್ತಿದ್ದೆ, ಅಲ್ಲಿ ಒಳ್ಳೊಳ್ಳೆ ತರಕಾರಿ ಸಿಕ್ಕೋದು. ಅಲ್ಲಿ ನನಗೆ ಇವತ್ತು 2 ಅನ್ಬೆ ಪ್ಯಾಕೆಟ್ ಸಿಕ್ತು ಮಶ್ರೂಮು. ಅದನ್ನ ನೋಡೋಣ ಅಂತ ಹೇಳಿ ಇವತ್ತು ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಮಣ್ಣಿದೆ, ಮಣ್ಣು ಗಲೀಜು ಸ್ವಲ್ಪ ಇದೆ. ಅದನ್ನ ಕ್ಲೀನಾಗೆ ಒಂದು ಬಟ್ಲಿಗೆ ಹಾಕ್ಕೊತೀನಿ ನಾನು ಫಸ್ಟು. ನೋಡಿ ಎಷ್ಟು ದಪ್ಪ ಇದೆ, ಆದರೆ ಚೆನ್ನಾಗಿದೆ. 40 ರೂಪಾಯಿಗೆ ಸಿಕ್ತು. ಒಂದು ಬಟ್ಲಿಗೆ ಎಲ್ಲ ಹಾಕ್ಕೊತೀನಿ. ಹಾಕಿ ಈಗ ಇದನ್ನ ಚೆನ್ನಾಗೆ ತೊಳ್ಕೊತೀನಿ. ಒಂದು 5-6 ಸತಿ ತೊಳ್ಕೊತೀನಿ. ತೊಳೆದು ಸ್ವಲ್ಪ ಅರಿಶಿನ ಹಾಕಿ ತೊಳ್ಕೊತೀನಿ ಇದನ್ನ. ಯಾಕಂದರೆ ಅರಿಶಿನ ಹಾಕೋದ್ರಿಂದ ಅದರೊಳಗಡೆ ಏನಾನ ಕೆಮಿಕಲ್ಲು ಇಲ್ಲ ಬೇರೆ ಏನಾನ ಹುಳ ಪಳ ಇದ್ದರೆ ಹೋಗ್ತೈತೆ ಅಂತ ಹೇಳಿ ಚೆನ್ನಾಗಿ ಅದನ್ನ ಬಂದು ಯಾವ ರೀತಿ ನೋಡಿ, ದೊಡ್ಡ ಪೀಸ್ನ ಬಂದ್ಬಿಟ್ಟು 4-3 ಮಾಡ್ಕೊಂಡು, ಸಣ್ಣದಿದ್ದರೆ 2 ಪೀಸ್ ಮಾಡ್ಕೊತೀನಿ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹತ್ರ ಹೋಗಿ ಒಂದು ಬಾಣಲಿ ಇಡೋಣ. ಅದಕ್ಕೆ 1 ಸ್ಪೂನ್ ನಾನು ಬೆಣ್ಣೆ ಹಾಕ್ಕೊತೀನಿ. ಬಿಸಿ ಆಗಿದ ತಕ್ಷಣ ಈ ಮಶ್ರೂಮ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅನ್ಬೆ, ಅದು ಹಾಕ್ಕೊತೀನಿ. ಅದು ಹಾಕ್ಕೊಂಡು ಸ್ವಲ್ಪ ಒಂಚೂರು ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಒಂಚೂರು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚ ಮಾಡ್ಕೊತಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಉಪ್ಪು ಖಾರ ಅದಕ್ಕೆ ತಾಗೋದ್ರಿಂದ ತುಂಬ ಟೇಸ್ಟಾಗಿರ್ತೈತೆ. ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ, ಇಷ್ಟ ಆದರೆ ಸಾಕು. ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ಈಗ ತಿರ್ಗಾ ಅದೇ ಬಾಣಲಿ ಇಟ್ಟು ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಸ್ತೂರಿ ಮೆಥಿ, ಒಂದೇ ಒಂದು ಏಲಕ್ಕಿ, ಈರುಳ್ಳಿ 2 ದಪ್ಪ ಕಟ್ ಮಾಡಿರೋ 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಆಗಿದ ತಕ್ಷಣ 3 ಟೊಮೊಟೊ ನಾನು ಅದನ್ನು ದಪ್ಪ ಕಟ್ ಮಾಡಿ ಅದು ಹಾಕ್ಕೊತೀನಿ. ಸ್ವಲ್ಪ ಕೊಬ್ಬರಿನ, ಒಂದು 1/4 ಬಟ್ಲಷ್ಟು ಕೊಬ್ಬರಿನ ಹಾಕ್ಕೊತೀನಿ. ಹಂಗಾಗಿ ತುಂಬ ಟೇಸ್ಟಾಗಿರ್ತೈತೆ ಕೊಬ್ಬರಿ. ಸಪೋಸ್ ನಿಮ್ಗೆ ಕೊಬ್ಬರಿ ಇಷ್ಟ ಆಗಿಲ್ಲ ಅಂದರೆ ಗೋಡಂಬಿ ಹಾಕ್ಕೊಬೋದು. ಒಂದು 1/4 ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು 3/4 ಭಾಗ ಬೆಂದರೆ ಸಾಕು. ನೋಡಿ ಹಾಗಿದೆ. ತಣ್ಣಗಾಗ್ಬಿಟ್ಮೇಲೆ ಮಿಕ್ಸಿಗೆ ಹಾಕಿ ನೀರು ಹಾಕದೆ ರುಬ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮುಚ್ಚಿ ನುಣ್ಣಗೆ ರುಬ್ಕೊಂಬರೋಣ. ಒಂದು ಸೈಡ್ಗಿಟ್ಟು ತಿರ್ಗಾ ಗ್ಯಾಸ್ ಹತ್ರ ಹೋಗೋಣ ಬನ್ನಿ. ತಿರ್ಗಾ ಅದೇ ಬಾಣಲಿ ಇಟ್ಟು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದೇ ಒಂದು ಬ್ಯಾಡಗಿ ಮೆಣಸನ್ನ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನು ಅಚ್ಚದ ಖಾರದ ಪುಡಿ ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ ಒಳ್ಳೆ ಕಲರ್ ಕೊಡ್ತೈತೆ, ಹಾಗಾಗಿ ಆ ಥರ ಮಾಡ್ಕೊತೀನಿ. ಈಗ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚಾಗಿ ಏನು ಫ್ರೈ ಮಾಡೋದು ಬೇಡ, ಯಾಕಂದರೆ ಫಸ್ಟೇ ನಾವು ಫ್ರೈ ಮಾಡಿದ್ದೀವಲ್ಲ. ಈಗ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಬಿಡ್ತೀನಿ. ಹಸಿ ಬಟಾಣಿ ಒಂಚೂರು ಇತ್ತು ಫ್ರೀಝರ್ ಒಳಗಡೆ, ಅದನ್ನೂ ತೊಗೊಂಡು ನಾನು ಹಾಕ್ಕೊಂಡಿದ್ನಿ. ಬೇಕಂದರೆ ಹಾಕಿಲ್ಲ ಅಂದರೆ ಬೇಡಂದರೆ ಸ್ಕಿಪ್ ಮಾಡಿ. ಈಗೆಲ್ಲ ಉಪ್ಪೆಲ್ಲ ಹಾಕೈತಲ್ಲ, ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡ್ರಿ. ಒಂದೇ ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸಿದು ಪಾತ್ರೆ ಒಳಗೆ ನೀರು ಹಾಕಿ ತೊಳೆದು ಅದನ್ನ ಹಾಕ್ಕೊತೀನಿ. ಜಾರ್ ಒಳಗೆ ನೀರು ಹಾಕಿ ತೊಳೆದು ಅದಕ್ಕೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಇವಾಗಲೇ ಹಾಕ್ಕೊಂಬಿಡಿ. ನಾನು ತುಂಬ ಗಟ್ಟಿ ಮಾಡಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ನೀರಾಗೆ ಮಾಡ್ತೀನಿ. ಯಾಕಂದರೆ ಆಮೇಲೆ ಗಟ್ಟಿ ಆಗೇ ಆಗ್ತೈತೆ ಅದು. ನೋಡಿ ಕೊದೀತಾ ಇದೆ. ಈಗ ಮಶ್ರೂಮ್ನ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ತೆಗೆದು ಹಾಕ್ಕೊತೀನಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಅರ್ಧ ಸ್ಪೂನು ಕಿಚನ್ ಕಿಂಗ್ ಮಸಾಲ ಹಾಕ್ಕೊತಾ ಇದ್ದೀನಿ, ಗರಂ ಮಸಾಲ ಹಾಕ್ಕೊಂಡು ಒಂದು 10 ನಿಮಿಷ ದೊಡ್ಡ ಉರಿಯೊಳಗೆ ನಾನು ಬೇಯಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸಾಕು, ಇಷ್ಟ ಆದರೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಕೊದಿ ಬರೋ ಗಂಟ ಇದ್ದು ಆಮೇಲೆ ಕ್ಲೋಸ್ ಮಾಡೋಣ. ಆದರೆ ನಿಜವಾಗ್ಲೂ ತುಂಬ ಟೇಸ್ಟಾಗಿರ್ತೈತೆ ಅನ್ನಕ್ಕೆ. ಆದರೆ ಇದು ಬಂದ್ಬಿಟ್ಟು ಈ ತೆಂಗಿನಕಾಯಿ ಅದು ಇದು ಹಾಕಿರೋದ್ರಿಂದ ಸ್ವಲ್ಪ